ನಾಳೆ ನಗರದಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಚಾಮರಾಜನಗರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅವರ ಅಭಿಮಾನಿ ಬಳಗದ ವತಿಯಿಂದ ಜೂನ್ 1ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ನಾಳೆ 11 ಗಂಟೆಗೆ ನಗರದ ಭುವನೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಪರಿಶಿಷ್ಟ ಜಾತಿಯ ಸಮುದಾಯದವರು ಎಚ್.ಸಿ. ಮಹದೇವಪ್ಪ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚಾಗಿ ಬೆಂಬಲಿಸಿಕೊಂಡು ಬಂದಿರುವುದು ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡಿಕೊಂಡು ಬಂದಿದೆ. ಕಾಂಗ್ರೆಸ್ ಬೆಂಬಲಿಸದ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಬಡವರು, ದಲಿತರು, ಶೋಷಿತರ ಪರವಿದೆ ಎಂದು ನಂಬಿದ್ದೇವೆ. ಸಂವಿಧಾನವನ್ನು ರಕ್ಷಣೆ ಮಾಡುತ್ತಾರೆ ಎಂದು ಹೇಳಿ ನಮ್ಮ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಿದೆ. ನಮ್ಮನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ. ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಣವಂತರಿಗೆ ಮಣೆ ಹಾಕುವ ಕೆಲಸ ಮಾಡುತ್ತಿದೆ. ಇದು ಸರಿಯಲ್ಲ. ನೂತನ ಸಚಿವ ಸಂಪುಟದಲ್ಲಿ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಇಲ್ಲದಿದ್ದರೆ 2028ರ ಚುನಾವಣೆಯಲ್ಲಿ ದಲಿತರ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಿ ಸಂಘಸೇನಾ, ಶಂಭುಲಿಂಗಸ್ವಾಮಿ ಮುಳ್ಳೂರು, ರಾಮು ಹೆಗ್ಗಡಹುಂಡಿ, ಉಮ್ಮತ್ತೂರು ಭಾಗ್ಯ, ಹರೀಶ್ ಹೊನ್ನೂರು, ಮರಿಸ್ವಾಮಿ ಜಾಟಿಪುರ ಹಾಜರಿದ್ದರು. ವರದಿ ಹುಮ್ಮನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ದಲಿತರ ಧ್ವನಿ, ಶೋಷಿತರ ಧ್ವನಿ ಮತ್ತು ಪ್ರಜಾಪ್ರಭುತ್ವವಾದಿ, ಸಂವಿಧಾನದ ಅನುಯಾಯಿ, ಅಂಬೇಡ್ಕರ್ ಅನುಯಾಯಿ ಮತ್ತು ಅವರು ಒಬ್ಬರು ಕ್ರಿಯಾಶೀಲ ವ್ಯಕ್ತಿ. ಅವರು ಸೇವೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಇಡೀ ಕರ್ನಾಟಕ ಪೂರ್ತ ಅವರ ಸೇವೆ ಹೇಳಬಾರದು. ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅನುಭವಿಗಳು. ಅವರಿಗೆ ನೇರವಾಗಿ ನಮ್ಮ ಸಮುದಾಯದಿಂದ ಅವರಿಗೆ ಡಿಸಿಎಂ, ಉಪಮುಖ್ಯಮಂತ್ರಿ ಮತ್ತು ಸಚಿವರನ್ನ ಕೊಡಬೇಕು ಅಂತ ನೇರವಾಗಿ ನಮ್ಮ ಸಮುದಾಯದ ಪರವಾಗಿ ಮತ್ತು ಅಭಿಮಾನಿ ಬಳಗದ ಪರವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮತ್ತು ಈ ವಿಚಾರವಾಗಿ ನಾಳೆ ಪಚ್ಚಪ್ಪ ಸರ್ಕಲಲ್ಲಿ 11 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ನ ಹೆಚ್ಚಾಗಿ ಅವಲಂಬಿಸಿಕೊಂಡು ಗಮನಿಸ್ಕೊಂಡು ಬಂದಿರುವಂತಹ ಸಮುದಾಯ ನಮ್ಮದು, ಇತಿಹಾಸದಿಂದ ನೋಡಿ. ಆದರೂ ಕಾಂಗ್ರೆಸ್ನವರು ಕೂಡ ಹೈಕಮಾಂಡು ಇವತ್ತು ನಮ್ಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ಕೊಂಡು ಅನಿಸ್ತಾ ಇದೆ. ಏಕೆಂದರೆ ಯಾವ ಸಮುದಾಯ ಕಾಂಗ್ರೆಸ್ನ ಗಮನಿಸಲ್ಲ ಆ ಸಮುದಾಯಗಳಿಗೆಲ್ಲ ಇವತ್ತು ಸಿಎಂ ಸ್ಥಾನ ಕೊಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನೇ ನಂಬಿಕೊಂಡು, ಕಾಂಗ್ರೆಸ್ನ ಯಾಕೆ ನಂಬ್ತೀವಿ ಅಂತಂದ್ರೆ ಕಾಂಗ್ರೆಸ್ ಬಡವರ ಪರ ಇದೆ, ದಲಿತರ ಪರ ಇದೆ, ನೊಂದವರ ಪರ ಇದೆ ಮತ್ತು ಅಲ್ಲಿ ಸಮಾನತೆ, ಸೋದರತೆ, ಭ್ರಾತೃತ್ವ ಮತ್ತು ಸಂವಿಧಾನವನ್ನು ರಚಿಸ್ತದೆ ಅಂತ ಹೇಳಿ ಎಲ್ಲ ನಮ್ಮ ಸಮಾಜ ಮತ್ತು ಸಮುದಾಯ ಎಲ್ಲರೂ ಕೂಡ ಕಾಂಗ್ರೆಸ್ನ ಗಮನಿಸ್ಕೊಂಡು ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ನಮ್ಮಂತರ ಅನುಮಾನ ಕಾಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡು ಎಲ್ಲೋ ದುಡ್ಡಿರೋರ್ಗೋ, ಇಲ್ಲ ಉಳ್ಳವ್ರಿಗೋ, ಇಲ್ಲ ಶ್ರೀಮಂತರ ಪರನ ಕೆಲಸ ಮಾಡ್ತಾ ಇದೆ. ಅದು ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಸಮುದಾಯ ಎಲ್ಲರೂ ಕೂಡ ಅದು ಅನ್ನಿಸ್ತಾ ಇದೆ. ನಾವು ಎಷ್ಟೇ ಅದರ ಪರ ಇದ್ರೂ ಕೂಡ ಅಧಿಕಾರ ಬಂದಾಗ ನಮ್ಮನ್ನು ಮೇಲ್ನಿಜವನ್ನು ತಿರಸ್ಕರಿಸ್ಬೋದು. ಓಟ್ ಮಾತ್ರ ನಮ್ಮನ್ನು ವೋಟ್ ಬ್ಯಾಂಕ್ ಇಟ್ಕೊಂಡಿದೆ. ಹಾಗಾಗಿ ಹೈಕಮಾಂಡ್ಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಹೈಕಮಾಂಡ್ಗೆ ನಮ್ಮ ಸಮುದಾಯದಲ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಅವಲಂಬಿಸ್ಕೊಂಡು ಬಂದಿರುವಂತಹ ನಮ್ಮ ಸಮುದಾಯದವರಿಗೆ ಸಿದ್ದರಾಮಯ್ಯ ನಂತರದಲ್ಲಿ ನಮ್ಮ ಸಮುದಾಯದವರಿಗೆ ಇವತ್ತು ಮುಖ್ಯಮಂತ್ರಿ ಕೊಡಬೇಕಾಗಿದೆ. ಕಾರಣ ತಪ್ಪಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಆ ಥರ ಆಗಬಾರ್ದು. ಆ ಥರ ಆದರೆ 2028 ಚುನಾವಣೆಗೆ ನಮ್ಮ ಸಮುದಾಯ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಹಾಗಾಗಿ ಮಹದೇವಪ್ಪ ಅವರು ಸತತ 4 ಬಾರಿ ಸಚಿವರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಆಡಳಿತಗಾರರು, ಒಳ್ಳೆ ಚಿಂತಕರು, ಒಳ್ಳೆ ಬುದ್ಧಿಜೀವಿಗಳು. ಹಾಗಾಗಿ ಅವರಿಗೆ ನಾವು ಸಚಿವ ಸಂಪುಟದಲ್ಲಿ ಏನು ಮುಂದೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಮತ್ತು ನಾಳೆ ಬುಧವಾರ ಪ್ರಮಾಣ ವಚನ ನಡೆಯುವಂಥ ಸಚಿವ ಸಂಪುಟದಲ್ಲಿ ಅವರು ಮೊದಲನೇ ಲಿಸ್ಟಲ್ಲಿ ಅವರ ಹೆಸರು ಬರಬೇಕು. ಒಂದು ವೇಳೆ ಅವರ ಕೈಬಿಟ್ಟು ಸಚಿವ ಸಂಪುಟ ಮಾಡೋದಾದ್ರೆ ನಾವು ಪೂರ್ತ ಉಗ್ರವಾದವರನ್ನ ಪ್ರತಿಭಟನೆಯಿಂದ ನಮ್ಮ ಅಭಿಮಾನಿಗಳಿಂದ ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಅವ್ರನ್ನ ಎಚ್ಚರಿಸ್ತಾ ಇದ್ದಾರೆ. ಮತ್ತು ಈಗ ಆಗಿರುವಂತಹ ತಪ್ಪುಗಳು ಏನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯ ನಿಂತಿದ್ದೇ ಮಾದೇವಪ್ಪ.
ಇಡೀ ಎಲ್ಲರಿಗೂ ಗೊತ್ತಿತ್ತು. ಇವತ್ತು ಸಿದ್ದರಾಮಯ್ಯ ಅವರು ಆ ಮಟ್ಟಿಗೆ ಬೆಳೆಯಕ್ಕೆ ದಲಿತ ಸಂಘಟನೆಗಳು, ನಮ್ಮ ಸಮುದಾಯ, ಶೋಷಿತ ಸಮುದಾಯ, ಎಲ್ಲ ಸಮುದಾಯಗಳು ಕೂಡ, ಅದರಲ್ಲೂ ಮಾದೇವಪ್ಪರು ವಿಶೇಷವಾಗಿ ಅವರ ಜೊತೆ ನಿಂತು ಇವತ್ತು ಮುಖ್ಯಮಂತ್ರಿಯಾಗಿ ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. ಸಿದ್ದರಾಮಯ್ಯ ಕೂಡ ಮಾದೇವಪ್ಪರಿಗೆ ಉಪಮುಖ್ಯಮಂತ್ರಿ ಕೊಡಿಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ.